ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಡಿ ಗ್ಯಾಂಗ್ಗೆ ನರನಾಡಿಯಲ್ಲೂ ನರಕ ಕಾಣುವುದಕ್ಕೆ ಶುರುವಾಗಿದೆ. ಮೊದಲ ದಿನವೇ ಮೌನಕ್ಕೆ ಶರಣಾಗಿರೋ ಪವಿತ್ರ ಗೌಡ ಕಣ್ಣೀರ ಧಾರೆ ಹರಿಸಿದ್ದಾರಂತೆ. ಮಾಡಿದ್ದುಂಡು ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ 8 ತಿಂಗಳ ಹಿಂದೆ ದರ್ಶನ್ ಮಾಡಿದ ಅವತಾರಗಳು ಒಂದ ಎರಡ. ಕ್ಯಾಮರಾ ಕಂಡ್ರೆ ಸಾಕು, ಮುಖ ಹಿಂಡಿದ್ದೇನು, ಸೊಂಟದ ಮೇಲೆ ಕೈ ಇಟ್ಕೊಂಡು ಹೆಜ್ಜೆ ಹಾಕಿದ್ದೇನು, ಶಸ್ತ್ರಚಿಕಿತ್ಸೆ ಆಗದಿದ್ರೆ ದೊಡ್ಡ ಆಪತ್ತೇ ಕಾದಿದೆ ಅನ್ನೋ ರೇಂಜ್ಗೆ ಸೀನ್ ಕ್ರಿಯೇಟ್ ಮಾಡಿದ್ರು. ಬೇಲ್ ಸಿಗೋವರೆಗೂ ದರ್ಶನ್ ಮಾಡಿದ ಅವತಾರಗಳು ಒಂದೆರಡಲ್ಲ. ಆದ್ರೆ ಬೇಲ್ ಸಿಕ್ಕಿದ್ದು, ಸೊಂಟದ ನೋವು ಹೋಯ್ತು, ಶಸ್ತ್ರಚಿಕಿತ್ಸೆಯೂ ಮರೆತಾಗಿತ್ತು. ಜೈಲಲ್ಲಿದ್ದಾಗ ಹೆಜ್ಜೆ ಹೆಜ್ಜೆಗೂ ನರಕ ನೋಡ್ತಿದ್ದೀನಿ ಅಂತ ನರಳಾಡ್ತಿದ್ದ ದರ್ಶನ್ಗೆ ಬೇಲ್ ಸಿಕ್ಕ ಮೇಲಂತೂ ಕೈಕಾಲುಗಳೆಲ್ಲ ನೆಟ್ಟಗಾಗಿ ಹೋಗಿದ್ವು. ಟಿಪ್ ಟಾಪ್ ಆಗಿ ಓಡಾಡ್ಕೊಂಡಿದ್ದ ದರ್ಶನ್ ಫಾರಿನ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಸಹ ಮುಗಿಸ್ಕೊಂಡ್ ಬಂದಿದ್ರು. ಇನ್ನು ಮುಂದೆ ನನ್ನನ್ಯಾರು ಟಚ್ ಮಾಡೋದಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೊಟ್ಟ ಒಂದೇ ಒಂದು ಚಡಿ ಏಟು ದರ್ಶನ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುವುದಕ್ಕೆ ಶುರುವಾಗಿದೆ. ಇಷ್ಟು ದಿನ ಬೇಲ್ ಮೇಲೆ ಬಿಂದಾಸ್ ಆಗಿದ್ದವರು ಈಗ ಮತ್ತೆ ಸೆರೆಮನೆ ಸೇರಿದ್ದಾರೆ. ಜೈಲು ವಾಸ, ಡಿ ಗ್ಯಾಂಗ್ಗೆ ಮತ್ತೆ ನರಕ ದರ್ಶನ. ದರ್ಶನ್ ಪಾಲಿಗೆ ಜೈಲು ಶಿಕ್ಷೆ ಅನ್ನೋದು ಬೆಂಬಿಡದ ಬೇತಾಳನಂತಾಗೋಗಿದೆ. ನಿನ್ನೆ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂತೆ ಲಾಕ್ ಆಗಿದ್ದ 5 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಬಿಟ್ಟು ಉಳಿದ 4 ಆರೋಪಿಗಳು ಒಂದೇ ಬ್ಯಾರಾಕ್ನಲ್ಲಿ ದಿನ ಕಳೆದಿದ್ದಾರೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಎಲ್ಲರನ್ನೂ ಒಂದೇ ಬ್ಯಾರಾಕ್ನಲ್ಲಿ ಇಡಲಾಗಿತ್ತು. ರಾತ್ರಿ ಚಪಾತಿ, ಅನ್ನ, ಸಾಂಬಾರ್ ಸೇವಿಸಿದ ದರ್ಶನ್, ಲಕ್ಷ್ಮಣ್ ಹಾಗೂ ನಾಗರಾಜ್ ಜೊತೆ ಒಂದಿಷ್ಟು ಹೊತ್ತು ಮಾತುಕತೆ ನಡೆಸಿದ್ರು. ಆದ್ರೆ ಪ್ರದೋಷ್ ಮಾತ್ರ ಕಣ್ಣೀರ ಕೋಡಿ ಹರಿಸಿದ್ದಾನೆ. ನಿಮ್ಮ ಜೊತೆ ಸೇರ್ಕೊಂಡು ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಗೋಳಾಡಿದ್ದಾನಂತೆ. ರೆಡ್ ಕಾರ್ಪೆಟ್ ಚೆಲುವೆಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ರೆಡ್ ಕಾರ್ಪೆಟ್ ಚೆಲುವೆ ಪವಿತ್ರ ಗೌಡ ನಿನ್ನೆ ರೆಡ್ ಡ್ರೆಸ್ನಲ್ಲಿ ಜೈಲು ಸೇರಿದ್ರು. ಕಣ್ಣೀರಿಡುತ್ತ ಮನೆಯಿಂದ ಹೊರಟಿದ್ದ ಪವಿತ್ರ ಜೈಲಿನೊಳಗೆ ಹೋಗ್ತಿದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ರಾತ್ರಿಯೆಲ್ಲ ಕಣ್ಣೀರಿಟ್ಟಿರೋ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡಿಲ್ವಂತೆ. ಬೆಳಗ್ಗೆ ಉಪ್ಪಿಟ್ಟು ಸೇವಿಸಿ ಮತ್ತೆ ಮೌನ ದೀಕ್ಷೆ ತೆಗೆದುಕೊಂಡಿದ್ದಾರೆ. ದೇವ್ರು ದಿಂಡ್ರು ಅಂತ ಎಷ್ಟೇ ಸುತ್ತಾಡಿದ್ರು ಯಾವ ದೇವರು ಕೈ ಹಿಡಿಲಿಲ್ಲ ಅಂತ ತಾಯಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರಾಗಿದ್ದಾರೆ. 6 ತಿಂಗಳು ಕೆಮ್ಮಂಗಿಲ್ಲ, ಕೊಸರಂಗಿಲ್ಲ, ಜೈಲೇ ಫಿಕ್ಸ್. ಸಿಸಿಎಚ್ ಕೋರ್ಟ್ನಲ್ಲಿ ನಡೀತಿದೆ ಟ್ರಯಲ್. ಹೈಕೋರ್ಟ್ ಬೇಲ್ ಮೇಲೆ ಆರಾಮಾಗಿದ್ದವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಮಧ್ಯಂತರ ಬೇಲ್ ರದ್ದಾಗಿರೋದ್ರಿಂದ ಸುಪ್ರೀಂ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಸದ್ಯಕ್ಕೆ ಅವಕಾಶವಿಲ್ಲ. ಏನಿಲ್ಲ ಅಂದ್ರೂ ಕನಿಷ್ಠ 6 ತಿಂಗಳು ಜೈಲಲ್ಲಿ ಇರಲೇಬೇಕು. ಇದಾದ ನಂತರವೇ ಅದು ಸಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿ ಹಾಕಬೇಕು. ಇದರ ವಿಚಾರಣೆಗೂ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ದರ್ಶನ್ ಗ್ಯಾಂಗ್ ಸದ್ಯಕ್ಕಂತೂ ಜೈಲಿಂದ ಹೊರಬರೋ ಲಕ್ಷಣಗಳಿಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ವಿಚಾರಣೆ ಮುಂದೂಡಿದ್ದು ವಾದ ಪ್ರತಿವಾದ ಆಲಿಸಲಿದೆ. ಒಂದು ವೇಳೆ ದರ್ಶನ್ ಗ್ಯಾಂಗ್ ವಿರುದ್ಧ ಆರೋಪ ಸಾಬೀತಾದ್ರೆ ಎಲ್ಲ ಆರೋಪಿಗಳು ಅಪರಾಧಿಗಳಾಗಲಿದ್ದಾರೆ. ಹೀಗಾಗಿ ಜೈಲು ಶಿಕ್ಷೆ ಕೂಡ ನಿಗದಿಯಾಗಲಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಪಟಾಲಂಗೆ ಕೈದಿ ನಂಬರ್ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಡಿ ಗ್ಯಾಂಗ್ಗೆ ಕೈದಿ ನಂಬರ್ ನೀಡಲಾಗಿದ್ದು ನಟ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 7314, ಪವಿತ್ರ ಗೌಡಗೆ ಕೈದಿ ನಂಬರ್ 7313, ನಾಗರಾಜ್ ಕೈದಿ ನಂಬರ್ 7315, ಲಕ್ಷ್ಮಣ್ ಕೈದಿ ನಂಬರ್ 7316, ಪ್ರದೋಷ್ಗೆ ಕೈದಿ ನಂಬರ್ 7317 ನೀಡಲಾಗಿದೆ. ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು. ಇನ್ನು ದರ್ಶನ್ ಬೇಲ್ ರದ್ದಾಗಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜಿಎನ್ ಮೋಹನ್, ನಟ ದರ್ಶನ್ರ ಆತುರದ ನಿರ್ಧಾರವೇ ಬೇಲ್ ಕ್ಯಾನ್ಸಲ್ಗೆ ಕಾರಣವಾಗಿದ್ದು. ಹೈಕೋರ್ಟ್ ಮಾಡಿದ ತಪ್ಪನ್ನು ಸುಪ್ರೀಂ ಕೋರ್ಟ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ತೀರ್ಪು ಸತ್ಯಕ್ಕೆ ಸಿಕ್ಕ ಜಯ. ಮುಂದೆ ದರ್ಶನ್ಗೆ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಎಂದಿದ್ದಾರೆ.
ತನಿಖೆ ನಡೆದಂಥ ಸಂದರ್ಭದಲ್ಲಿ ಯಾವ್ಯಾವ ಮುಖ್ಯವಾದ ಅಂಶಗಳೆಲ್ಲವನ್ನೂ ಕೂಡ ನ್ಯಾಯಾಲಯ ಪರಿಗಣಿಸಬೇಕಾಗಿತ್ತು. ಹೈಕೋರ್ಟ್ನಲ್ಲಿ ಅದನ್ನು ಪರಿಗಣಿಸಿಲ್ಲ. ಮುಖ್ಯವಾದ ಅಂಶಗಳು ಇವೆ. ಕೊಲೆ ಮಾಡಿದ್ದಕ್ಕೆ ಸಾಕಷ್ಟು ಪೂರಕವಾದ ಸಾಕ್ಷಿಗಳಿದೆ. ಕೊಲೆ ನಡೀಲಿಕ್ಕೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಹೇಳಿ. ಕಾನೂನು ಎಲ್ರಿಗೂ ಒಂದೇ. ದುಡ್ಡಿರೋರಿಗೆ ಮತ್ತು ಹೆಸರು ಮಾಡಿದವ್ರಿಗೆ ಮತ್ತು ಸೆಲೆಬ್ರಿಟಿಗಳಿಗೆ ಒಂದಿಲ್ಲ, ಬಡಬಗರಿಗೂ ಕೂಡ ಒಂದಿಲ್ಲ, ಎಲ್ರಿಗೂ ಕೂಡ ಒಂದೇ ಇದೆ ಅನ್ನೋದನ್ನು ಕೂಡ ಎತ್ತಿ ತೋರಿಸಿ ಈ ನ್ಯಾಯಾಲಯ ಜಾಮೀನನ್ನು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಇದು ಏನಂದರೆ ಈ ಪ್ರಕರಣದಲ್ಲಿ ಮಿನಿಮಮ್ ಕೊಲೆಗೆ 10 ವರ್ಷ ಶಿಕ್ಷೆ ಅಂತೂ ಇದ್ದೇ ಇದೆ. ದರ್ಶನ್ ವಿಷಯವಾಗಿ ಸಂಸದ ಯದುವೀರ್ ಒಡೆಯರ್ ಕೂಡ ರಿಯಾಕ್ಟ್ ಮಾಡಿದ್ದು, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ಯಾರೂ ದೊಡ್ಡವರು ಚಿಕ್ಕವರಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಎಲ್ಲರೂ ಒಪ್ಪಲೇಬೇಕು ಅಂದ್ರು. ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ. ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ. ಸರ್ಕಾರನೂ ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ. ಒಟ್ನಲ್ಲಿ ಷಡ್ ಪರಾಕ್ರಮಿಗಳಿಗೆ ಸೆಕೆಂಡ್ ರೌಂಡ್ ನರಕ ಶುರುವಾಗಿದ್ದು, ಈ ಬಾರಿ ಜೈಲಿನಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗೀಗೆಲ್ಲ ಫ್ಯಾಷನ್ ಲೋಕಕ್ಕೆ ಮಾರು ಹೋಗಿರುವಂತಹ ಜನ ತಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಮುಖದ ಅಂದಕ್ಕೆ ಮಣೆ ಹಾಕೋರು 10 ಬ್ಯೂಟಿ ಪಾರ್ಲರ್ ಸುತ್ತಾಕ್ತಾರೆ. ಅದೇ ಈಗ ಕೆಲವರ ಜೀವ ಹಿಂಡ್ತಾ ಇದೆ. ಬ್ಯೂಟಿ ಪಾರ್ಲರ್ಗಳಿಗೆ ಅಧಿಕಾರಿಗಳ ಶಾಕ್. ಲಕಲಕ ಮಾಡ್ತೀವಿ ಅಂತಿದ್ದವರಿಗೆ ಬಿತ್ತು ಬ್ರೇಕ್. ಇತ್ತೀಚೆಗೆ ಬ್ಯೂಟಿ ಪಾರ್ಲರ್ಗಳನ್ನೋದು ನಾಯಿ ಕೊಡೆಗಳಂತೆ ಎಲ್ಲೆಂದರಲ್ಲಿ ತೆರೆದುಕೊಂಡಿವೆ. ಗಲ್ಲಿ ಗಲ್ಲಿಯಲ್ಲೂ 10 ಬ್ಯೂಟಿ ಪಾರ್ಲರ್ಗಳಿವೆ. ನಿಮ್ಮ ಅಂದವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ 10 ಆಫರ್ಗಳನ್ನು ಕೊಟ್ಟು ನಾನಾ ರೀತಿಯ ಮೇಕಪ್ ಮಾಡ್ತಾರೆ. ಇದೇ ಹಲವರ ಪಾಲಿಗೆ ಮುಳ್ಳಾಗಿದ್ದೂ ಇದೆ. ಹೀಗಾಗಿ ಬೆಳಗಾವಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಓಪನ್ ಆಗಿರೋ ಬ್ಯೂಟಿ ಪಾರ್ಲರ್ಗಳಲ್ಲಿ ಮೇಕಪ್, ವ್ಯಾಕ್ಸಿಂಗ್ ಮಾಡೋದು ಬಿಟ್ಟು ಬೇರೆಯದನ್ನೇ ಮಾಡ್ತಿದ್ರು. ಪಾರ್ಲರ್ ಸಿಬ್ಬಂದಿ ಹೇರ್ ಪ್ಲಾಂಟೇಷನ್, ಚರ್ಮರೋಗ ಚಿಕಿತ್ಸೆ, ಹಾಗೆಯೇ ಮುಖದ ಕಾಂತಿ ಹೆಚ್ಚಿಸಲು ಕೆಮಿಕಲ್ ಜೊತೆಗೆ ಸ್ಟಿರಾಯ್ಡ್ ಬಳಸ್ತಿದ್ರು. ಇದು ಹಲವರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಿತ್ತು. ಹೀಗಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಲಿಖಿತ ದೂರುಗಳು ಬಂದಿದ್ವು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿಗಳು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಪಾರ್ಲರ್ಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಕೆಮಿಕಲ್ ವಸ್ತುಗಳ ಜೊತೆಗೆ ಸ್ಟಿರಾಯ್ಡ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಏನೇನು ಎವಿಡೆನ್ಸ್ ಸಿಗ್ತವೆ ಅದನ್ನು ನಾವು KPME ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ. ಯಾರ್ಯಾರು ಕಾನೂನು ಬಾಹಿರವಾಗಿ ಹಾಗೂ ಬಹಿರಂಗವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅಮಾಯಕ ಜನರು ಅವರ ಪ್ರಾಣವನ್ನು ಈ ತರ ನಾವು ಡೇಂಜರ್ ಅಲ್ಲಿ ಇಡ್ಲಿಕ್ಕೆ ಆಗಲ್ಲ. ಸೊ ಅದರಿಂದ ಈ ಕ್ರಮವನ್ನು ವಹಿಸಿದ್ವಿ. ಹೇರ್ ಪ್ಲಾಂಟೇಷನ್ ಮಾಡೋದಕ್ಕೆ ನುರಿತ ತಜ್ಞ ವೈದ್ಯರೇ ಆಗಬೇಕು. ಮುಖದ ಕಾಂತಿ ಹೆಚ್ಚಿಸಲು ಚರ್ಮದ ಮೇಲೆ ಪರಿಣಾಮ ಬೀರದಂತಹ ವಸ್ತುಗಳನ್ನೇ ಬಳಸಬೇಕು ಅನ್ನೋ ನಿಯಮವಿದೆ. ಆದರೆ ಈ ಬ್ಯೂಟಿ ಪಾರ್ಲರ್ಗಳಲ್ಲಿ ಇದ್ಯಾವುದು ಲೆಕ್ಕಕ್ಕಿರಲಿಲ್ಲ. ಪಾರ್ಲರ್ ಸಿಬ್ಬಂದಿಯೇ ಹೇರ್ ಪ್ಲಾಂಟೇಷನ್ ಮಾಡ್ತಿದ್ರು. ಈ ಮೂಲಕ ಸಾರ್ವಜನಿಕ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ರು. ಇವಾಗೇನು ಬೆಳಗಾಂದಲ್ಲಿ ಪಾರ್ಲರ್ ಮೇಲೆ ದಾಳಿ ಮಾಡಿ 10-12 ಪಾರ್ಲರನ್ನ ಬಂದ್ ಮಾಡಿದ್ದಾರೆ. ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಪಾರ್ಲರ್ದವ್ರಿಗೆ ನೀವು ಒಂದು ಸಲೂನ್ಗಳ ಪಾರ್ಲರ್ ಅಂತ ಹೇಳಿ ನಡೆಸಿ ಇವತ್ತು ಜನಕ್ಕೆ ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀರಾ. ಏನು ಕೂದಲ ಎಷ್ಟೇ ಮಾಡೋದು, ಆಮೇಲೆ ಚರ್ಮಕ್ಕೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾನಂತ ಹೇಳಿ ನೀವೇನು ಕೆಮಿಕಲ್ ಯೂಸ್ ಮಾಡಿ ಇವತ್ತು ಟ್ರೀಟ್ಮೆಂಟ್ ಕೊಡ್ತಾನಂತ ಹೇಳಿ ಜನಕ್ಕೆ ಚರ್ಮದ ಮೇಲೆ ಹಾನಿ ಮಾಡ್ತಾ ಇದ್ದೀರಿ. ಇವ್ರ ಮೇಲೆ ಕಠಿಣವಾಗಿ ಕಾರ್ಯವಾಹಿ ಮಾಡಬೇಕು. ಅಂಥವ್ರು ಮಾಡೋರಿಗೆ ಶಿಕ್ಷೆ ಕೊಡ್ಬೇಕಂತ ನಾ ಹೇಳಲಿಕ್ಕೆ ಬಯಸ್ತೀನಿ. ಒಟ್ನಲ್ಲಿ 30 ಬ್ಯೂಟಿ ಪಾರ್ಲರ್ಗಳಿಗೆ ಬಿಗ್ ಶಾಕ್ ಕೊಟ್ಟಿರೋ ಆರೋಗ್ಯ ಇಲಾಖೆ ಅಧಿಕಾರಿಗಳು 10 ಪಾರ್ಲರ್ಗಳನ್ನ ಸೀಸ್ ಮಾಡಿದ್ದು 7 ಪಾರ್ಲರ್ಗಳಿಗೆ ನೋಟಿಸ್ ಕೊಟ್ಟಿದೆ. ಇನ್ನಾದ್ರೂ ಇಂತಹ ಬ್ಯೂಟಿ ಪಾರ್ಲರ್ಗಳ ಕಳ್ಳಾಟಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮನೆಯಲ್ಲಿ ಕುಬೇರನೇ ನಾಚುವಷ್ಟು ಸಂಪತ್ತು ಪತ್ತೆಯಾಗಿದೆ. 2 ದಿನಗಳಿಂದ ಮೂಲೆ ಮೂಲೆ ಜಾಲಾಡಿದ ಇಡಿ ಅಧಿಕಾರಿಗಳು ಬ್ರಹ್ಮಾಂಡ ಬಂಗಾರವನ್ನೇ ಹೊರಗೆಳೆದಿದ್ದಾರೆ. ಶಾಸಕ ಸತೀಶ್ ಸೈಲ್ ಮನೆಯಲ್ಲಿತ್ತು ಕುಬೇರನ ಸಂಪತ್ತು. 1.68 ಕೋಟಿ ಹಣ, 6.75 ಕೆಜಿ ಚಿನ್ನ,
ಬೆಚ್ಚಿಬಿತ್ತು ಇಡಿ. ಕಳೆದೆರಡು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಶಾಸಕ ಸತೀಶ್ ಸೈಲ್ ಮನೆಯಲ್ಲಿ ಜಾಲಾಡ್ತಾ ಇದ್ದಂಥ ಇಡಿ ಅಧಿಕಾರಿಗಳು ಕುಬೇರನ ಸಂಪತ್ತನ್ನೇ ಹೊರಗೆಳೆದಿದ್ದಾರೆ. ಮನೆಯ ಮೂಲೆ ಮೂಲೆಯನ್ನು ಕೂಡ ಬಿಡದಂತೆ ಹುಡುಕಾಡಿರುವಂಥ ಅಧಿಕಾರಿಗಳು ಕಂತೆ ಹಣದ ಜೊತೆಗೆ ಕೆಜಿ ಬಂಗಾರವನ್ನ ಹೊರತೆಗೆದಿದ್ದಾರೆ. ಶಾಸಕರ ಮನೆಯಲ್ಲಿದ್ದ ಚಿನ್ನದ ಸಾಮ್ರಾಜ್ಯ ಕಂಡು ಇಡೀ ಅಧಿಕಾರಿಗಳ ದಂಗಾಗಿ ಹೋಗಿದ್ದಾರೆ. ಮೂರು ದಿನದ ಹಿಂದಷ್ಟೇ ಅಖಾಡಕ್ಕೆ ಇಳಿದಿದ್ದಂಥ ಇಡಿ ಅಧಿಕಾರಿಗಳು ಕಾರವಾರದ ಸದಾಶಿವಗಢದಲ್ಲಿರುವಂಥ ಸತೀಶ್ ಸೈಲ್ ಮನೆಯ ಕದ ತಟ್ಟಿದ್ರು. ಶಾಸಕ ಸೈಲ್ ಅನಾರೋಗ್ಯದ ಕಾರಣ ದೆಹಲಿಯಲ್ಲಿದ್ದರಿಂದ ಕುಟುಂಬಸ್ಥರ ಬಳಿ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮನೆಯ ಪ್ರತಿ ಮೂಲೆಯನ್ನು ಕೂಡ ಹುಡುಕಾಡಿದಂಥ ಅಧಿಕಾರಿಗಳು ಸಂಪತ್ತಿನ ಸಾಮ್ರಾಜ್ಯವನ್ನೇ ಬಯಲಿಗೆಳೆದಿದ್ದಾರೆ. ಶಾಸಕ ಸತೀಶ್ ಸೈಲ್ ಮನೆಯಲ್ಲಿ 1.68 ಕೋಟಿ ನಗದು ಹಣ ಪತ್ತೆಯಾಗಿದ್ದು, ಇದರ ಜೊತೆಗೆ 6.75 ಕೆಜಿ ಚಿನ್ನಾಭರಣವನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಕ್ ಖಾತೆಯಲ್ಲಿ 14 ಕೋಟಿ ಹಣ ಇರುವಂಥ ಮಾಹಿತಿಯನ್ನು ಕಲೆ ಹಾಕಿರುವಂಥ ಇಡಿ ಅಧಿಕಾರಿಗಳು ಬ್ಯಾಂಕ್ ಖಾತೆಯ ಹಣವನ್ನು ಫ್ರೀಸ್ ಮಾಡಿದ್ದಾರೆ. ಇನ್ನು ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಸತೀಶ್ ಸೈಲ್ಗೆ ಅವರದ್ದೇ ಆದ ಆರ್ಥಿಕ ಮೂಲಗಳಿದ್ದಾವೆ. ಶಾಸಕರಾಗುವ ಮೊದಲೇ 150 ಕೋಟಿ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ರು. ಹೀಗಾಗಿ ಇದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಹೇಳಿದ್ರು. ಇಡಿ ಏನೇ ಏನು ಅವ್ರ ಮನೆ ರೇಡ್ ಮಾಡಿದ್ದಿದ್ರೆ ಅಥವಾ ಏನೋ 4 ಟ್ರಂಕ್ ಇತ್ತು 5 ಟ್ರಂಕ್ ಇತ್ತು ನೋಡಿ ಏನೇ ಇದ್ದರೂ ಅದಕ್ಕೆ ದಾಖಲೆ ಕೊಡ್ತಾರೆ. ಅವರು ರಿಯಲ್ ಎಸ್ಟೇಟ್ ಇದೆ, ಬಿಸ್ನೆಸ್ ಇದೆ, ಅವ್ರದ್ದು ಮೂಲ ಎಲ್ಲ ಇದೆ. ಏನು ಸುಮ್ಮನೆ ರಾಜಕೀಯವಾಗಿ ಏನೋ ಮಾಡ್ಕೊಳ್ಳೋರು ಅಥವಾ ರಾಜಕೀಯಕ್ಕೆ ಬಂದು ಮಾಡ್ಕೊಂಡಂಥವ್ರಲ್ಲ. ರಾಜಕೀಯ ಬರೋಕ್ಕಿಂತ ಮೊದಲೇ 500 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ 150 ಕೋಟಿಯವರೆಗೆ ಇನ್ಕಮ್ ಟ್ಯಾಕ್ಸ್ ತುಂಬಿದವರು. ಬೆಲೆಕೇರಿ ಬೆನ್ನಲ್ಲೇ ಇಡಿ ಸರ್ಪವ್ಯೂಹ. ಬೆಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಶಾಸಕ ಸತೀಶ್ ಸೈಲ್ ಅವರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇದೇ ಕೇಸ್ನಲ್ಲೇ 2 ಬಾರಿ ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬೆಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಸತೀಶ್ ಸೈಲ್ ದೋಷಿ ಅಂತ ಜನಪ್ರತಿನಿಧಿ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿತ್ತು. ಹೀಗಾಗಿ 2 ತಿಂಗಳು ಜೈಲುವಾಸ ಅನುಭವಿಸಿದ್ದಂಥ ಸತೀಶ್ ಸೈಲ್ ಹೈಕೋರ್ಟ್ ಮೆಟ್ಟಿಲೇರಿ ತೀರ್ಪಿಗೆ ಸ್ಟೇ ತಂದಿದ್ರು. ಇದರ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ಸತೀಶ್ ಸೈಲ್ರ ಸಂಪತ್ತಿನ ಖಜಾನೆಗೆ ಕೈ ಹಾಕಿದ್ದಾರೆ. ಒಟ್ಟಿನಲ್ಲಿ ಅನಾರೋಗ್ಯದ ಕಾರಣ ದೆಹಲಿಯಲ್ಲಿರುವಂಥ ಸತೀಶ್ ಸೈಲ್ಗೆ ಇಡಿ ದಾಳಿ ಸಂಕಷ್ಟ ತಂದಿರೋದಂತೂ ಸುಳ್ಳಲ್ಲ. ಕೋಟಿ ಹಣದ ಜೊತೆಗೆ ಕೆಜಿ ಬಂಗಾರವೂ ಸಿಕ್ಕಿದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾದರೂ ಅಚ್ಚರಿಯಿಲ್ಲ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯ ರೂವಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಮಹಾನ್ ಚೇತನ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಆರಿದ ಅಕ್ಷರ ಕ್ರಾಂತಿಯ ಜ್ಯೋತಿ ಶರಣಬಸಪ್ಪ ಅಪ್ಪ ಇನ್ನು ನೆನಪು ಮಾತ್ರ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಕಲ್ಯಾಣ ಕರ್ನಾಟಕ ಭಾಗದ ಶ್ರೇಷ್ಠ ಸಂತ, ಬಡಬಗ್ಗರ ಪಾಲಿನ ಅಕ್ಷರ ಕ್ರಾಂತಿಕಾರಿ, ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವೆಗಳ ಮೂಲಕ ಮನೆ ಮಾತಾದ ಮಹಾಪುರುಷ, ಲಕ್ಷಾಂತರ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದ ಡಾಕ್ಟರ್ ಶರಣಬಸಪ್ಪ ಲಿಂಗೈಕ್ಯರಾಗಿದ್ದಾರೆ. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ 8ನೇ ಪೀಠಾಧಿಪತಿ ಆಗಿದ್ದ ಶರಣಬಸಪ್ಪ ಅಪ್ಪ ಅಂದ್ರೆ ಅದೆಷ್ಟೋ ಭಕ್ತರ ಪಾಲಿನ ಮಹಾನ್ ಜ್ಯೋತಿಯಾಗಿದ್ರು. ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿದ್ರು. ಕಲ್ಯಾಣ ಕರ್ನಾಟಕದಲ್ಲಿ ಅನ್ನದಾಸೋಹದ ಜೊತೆಗೆ ಅಕ್ಷರ ದಾಸೋಹಕ್ಕೆ ಆದ್ಯತೆ ಕೊಟ್ಟವರಿವರು. ಇವರ ದೂರದೃಷ್ಟಿಯ ಫಲವಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಡಿ 10 ಶಾಲಾ ಕಾಲೇಜುಗಳಿವೆ. ಎಲ್ಕೆಜಿಯಿಂದ ವಿಶ್ವವಿದ್ಯಾಲಯದವರೆಗೂ ಬೆಳೆದು ನಿಂತಿದೆ. ಕಲ್ಯಾಣ ಕರ್ನಾಟಕದಲ್ಲಿ 80ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದ್ದು 35,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ನೆರಳಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದ ಕಲಬುರಗಿಯ ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ನಿನ್ನೆ ರಾತ್ರಿ 9 ಗಂಟೆಗೆ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ.
ಆರೋಗ್ಯದ ಸ್ಥಿತಿ ತುಂಬಾನೇ ಹದಗೆಟ್ಟಿದ್ರಿಂದ ಖಾಸಗಿ ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಮಠದಲ್ಲೇ ಕುಟುಂಬಸ್ಥರು ಆರೈಕೆಯನ್ನ ಮಾಡ್ತಿದ್ರು. ಆದರೆ ನಿನ್ನೆ ಚಿಕಿತ್ಸೆ ಫಲಿಸದೆ ಉಸಿರು ನಿಲ್ಲಿಸಿದ್ರಿಂದ ಶಿವಾನುಭವ ಮಂಟಪದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಅಗಲಿದ ಚೇತನದ ಅಂತಿಮ ನಮನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರಿಯಾಂಕರ್ಗೆ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದ್ರು. ದೊಡ್ಡ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಜನರ ಬೆರೆತು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಧೀಮಂತ ಶರಣರು. ನಮ್ಮ ಖ್ವಾಜೆ ಬಂದೇ ನವಾಜ್ ದರ್ಗಾದ ಶ್ರೀಗಳು ಮತ್ತು ನಮ್ಮ ಶರಣಬಸಪ್ಪ ಅಪ್ಪ ಅವರು ಅಗಲಿರೋದು ನಿಜವಾಗ್ಲೂ ನಮ್ಮ ಸೌಹಾರ್ದತೆಗೆ ಏನು ಉದಾಹರಣೆ ಆಗಿದ್ರು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಎಲ್ಲರೂ ಇವರು ಕಲಬುರಗಿಯ ಎರಡು ಕಣ್ಣಂತ ಇದ್ರು. ಅಪ್ಪರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂಥ ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಅಗಲಿದ ಚೇತನವನ್ನ ವೀರಶೈವ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ವಿಭೂತಿ ಹಾಗೂ ಬಿಲ್ವಾರ್ಚನೆಯೊಂದಿಗೆ ನಿರ್ಮಿಸಿದ ಸಮಾಧಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಸೃಷ್ಟಿಸಿದ್ದ ಹರಿಕಾರ ಇನ್ನು ಬರೀ ನೆನಪು ಮಾತ್ರ. ಗಣೇಶ್ ಪಾಟೀಲ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ದೇಶದುದ್ದಗಲಕ್ಕೂ ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಹಳ್ಳಿಯಿಂದ ದಿಲ್ಲಿವರೆಗೂ ತ್ರಿವರ್ಣ ಧ್ವಜ ಹಾರಾಡಿದೆ. ಸ್ವಾತಂತ್ರ್ಯ ಹಬ್ಬದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇವತ್ತು ಭಾರತಾಂಬೆಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಹಿಂದೂಸ್ಥಾನಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕ ದಿನ. ಪರಕೀಯರ ಕಪಿಮುಷ್ಟಿಯಲ್ಲಿದ್ದ ಭಾರತ ಸ್ವಾತಂತ್ರ್ಯವಾಗಿ 79 ವರ್ಷವೇ ಆಗೋಯಿತು. ಹೀಗಾಗಿಯೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹಳ್ಳಿಯಲ್ಲೂ ತ್ರಿವರ್ಣ ಧ್ವಜ ಮುಗಿಲೆತ್ತರದೆ ಹಾರಾಡಿದೆ. ಕೆಂಪುಕೋಟೆ ಮೇಲೆ ಪ್ರಧಾನಿ ಮೋದಿ ಧ್ವಜ ಹಾರಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಧ್ವಜಾರೋಹಣ ಮಾಡಿದ್ರು. ಗಾಂಧಿ ಟೋಪಿ ಧರಿಸಿ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ಮಾಡಿದ್ರು. ನಂತರ ತೆರೆದ ಜೀಪ್ನಲ್ಲಿ ಒಂದು ಸುತ್ತು ಹಾಕಿದ ಸಿಎಂ ಗೌರವ ರಕ್ಷೆ ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಐಟಿ, ಇಡಿ, ಸಿಬಿಐ ದಾಳಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವುಗಳು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಮೌಲ್ಯಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಹೀಗಾಗಿ ಇವುಗಳ ವಿರುದ್ಧ ನಾಗರಿಕರೆಲ್ಲ ಧ್ವನಿ ಎತ್ತಬೇಕು ಅಂದ್ರು. ಒಕ್ಕೂಟ ಸರ್ಕಾರವು ತೆರಿಗೆ ಮುಂತಾದ ಸಂಪನ್ಮೂಲಗಳನ್ನು ಹಂಚುವಾಗ ನಿಷ್ಪಕ್ಷಪಾತದ ಧೋರಣೆ ಅನುಸರಿಸುತ್ತಿಲ್ಲ. ಐಟಿ, ಇಡಿ, ಸಿಬಿಐ ಮತ್ತು ಕೆಲವು ಸಂವಿಧಾನಿಕ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ನೈಜ ಮೌಲ್ಯಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆಕ್ರೋಶವು ವಿವಿಧ ವೇದಿಕೆಗಳಿಂದ ವ್ಯಕ್ತವಾಗುತ್ತಿದೆ. ಈ ಕುರಿತು ಜವಾಬ್ದಾರಿ ನಾಗರಿಕರೆಲ್ಲ ಧ್ವನಿ ಎತ್ತಬೇಕಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ದೇವಸ್ಥಾನದಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಭಾರತ ಮಾತೆಯಂತೆ ಸಿಗಂದೂರು ಚೌಡೇಶ್ವರಿ ದೇವಿಯನ್ನ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಶಿವಮೊಗ್ಗ ಜಿಲ್ಲೆಯಲ್ಲೂ 79ನೇ ಸ್ವಾತಂತ್ರ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ನೆಹರು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಧ್ವಜಾರೋಹಣ ನೆರವೇರಿಸಿದ್ರು. ನಂತರ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಸಚಿವರು ಭಾಷಣ ಶುರು ಮಾಡ್ತಾ ಇದ್ದಂತೆ 3 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಕುಸಿದು ಬಿದ್ರು. ಹೀಗಾಗಿ ತಕ್ಷಣವೇ ಮಕ್ಕಳನ್ನ ಹೊರಗೆ ಕರೆದುಕೊಂಡು ಬಂದು ಚಿಕಿತ್ಸೆ ನೀಡಿದ್ರು. ಹುಬ್ಬಳ್ಳಿಯಲ್ಲಿ ಬೃಹತ್ ತಿರಂಗ ಮೆರವಣಿಗೆ ನಡೆಸಲಾಯಿತು. ಆರ್ಯ ವೈಶ್ಯ ಸಮಾಜ ಮತ್ತು ವೀರಶೈವ ಲಿಂಗಾಯತ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ 2000 ಅಡಿ ಉದ್ದದ ತ್ರಿವರ್ಣ ಧ್ವಜದೊಂದಿಗೆ ವಾಕ್ ಫಾರ್ ನೇಷನ್ ಘೋಷವಾಕ್ಯದೊಂದಿಗೆ ತಿರಂಗ ಯಾತ್ರೆ ಮಾಡಿದರು. ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಅಂಕೋಲಾ ತಾಲೂಕಿನ ಹಟ್ಟಿಕೇರಿಯಲ್ಲಿ ಕೆಸರುಗದ್ದೆ ವಾಲಿಬಾಲ್ ಮತ್ತು ಹಗ್ಗಜುಗಾಟ ಕ್ರೀಡೆ ಆಯೋಜಿಸಲಾಗಿತ್ತು. ಕೆಸರುಗದ್ದೆಯಲ್ಲಿ ಕ್ರೀಡಾಪಟುಗಳು ಮಿಂದೆದ್ದಿದ್ದು ವಾಲಿಬಾಲ್ ಹಾಗೂ ಹಗ್ಗಜುಗಾಟ ನೋಡಲು ಜನ ಕಿಕ್ಕಿರಿದು ಸೇರಿದ್ರು.
79ನೇ ಸ್ವಾತಂತ್ರ್ಯೋತ್ಸವವನ್ನ ಬೀದರ್ನಲ್ಲೂ ಅದ್ಧೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಇದೇ ಮೊದಲ ಬಾರಿಗೆ ಅಕ್ಕಾಪಡೆ ಪಥಸಂಚಲನದಲ್ಲಿ ಭಾಗವಹಿಸಿತ್ತು. ರಾಯಚೂರು ಜಿಲ್ಲೆಯಲ್ಲೂ ಸ್ವಾತಂತ್ರ್ಯೋತ್ಸವದ ಹಬ್ಬ ಜೋರಾಗಿತ್ತು. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಧ್ವಜ ಹಾರಿಸಿದ್ರು. ನಂತರ ವಿವಿಧ ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ ಮುಗಿತಾ ಇದ್ದಂತೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಒಟ್ನಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕಳೆಗಟ್ಟಿತು. ಮುಗಿಲೆತ್ತರದಲ್ಲಿ ಹಾರಾಡಿದ ತ್ರಿವರ್ಣ ಧ್ವಜ ಭಾರತದ ಭವ್ಯ ಪರಂಪರೆಯನ್ನ ಸಾರಿ ಸಾರಿ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.